ಈವರೆಗೂ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ. ಒಂದು ಸುಮೋಟೋ ಕೇಸ್. ಅದರಲ್ಲಿ ಜನಾರ್ದನ ರೆಡ್ಡಿ ಮನೆ ಬಳಿ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದಲ್ಲಿ ಒಟ್ಟು 5 ಗನ್ಗಳನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. 2 ಕಡೆಯ ಗನ್ಮ್ಯಾನ್ಗಳ ಒಟ್ಟು 5 ಗನ್ಗಳನ್ನು ಈಗ ವಶಕ್ಕೆ ಪಡೆದು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. 4 ಪ್ರತ್ಯೇಕ ಪ್ರಕರಣಗಳು ಕೂಡ ಈ ಒಂದು ಕೇಸ್ನಲ್ಲಿ ದಾಖಲಾಗಿದೆ. ಎಲ್ಲ ಗನ್ಗಳನ್ನು ಈಗ ಎಫ್ಎಸ್ಎಲ್ಗೆ ಕಳಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಯಾವ ಬುಲೆಟ್ ಮ್ಯಾಚ್ ಆಗುತ್ತೆ ಫೈರಿಂಗ್ ಆಗಿರೋದ್ರಲ್ಲಿ ಅದರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತ ಬಳ್ಳಾರಿಯಲ್ಲಿ ಎಡಿಜಿಪಿ ಆರ್ ಹಿತೇಂದ್ರ ಅವರು ಸುದ್ದಿಗೋಷ್ಠಿ ನಡೆಸುವ ಮೂಲಕವಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧವಾಗಿ ಬ್ಯಾನರ್ ಕಟ್ಟ ವಿಚಾರದಲ್ಲಿ 2 ಕಾರ್ಯಕರ್ತರ ನಡುವೆ ಪ್ರಶ್ನೆ ಆಯ್ತು ಸಾಯಂಕಾಲ. ಅದರಲ್ಲಿ ಒಬ್ಬರು ಯಾರೋ ಗಾಯಾಳಾಗಿದ್ದು ಅಲ್ಲಿಗೆ ಅದು ಪರಿಸ್ಥಿತಿ ತಿಳಿಯಾಗಿತ್ತು. ಇದು ನಡೆದು ಫಸ್ಟ್ ಘಟನೆ ನಡೆದಿದ್ದು 6:30ರಿಂದ 7 ಗಂಟೆ ಮಧ್ಯೆ. ಮತ್ತು ಎರಡನೇ ಘಟನೆ 9ರಿಂದ 9:30 ಮಧ್ಯೆ ಮತ್ತೆ 2 ಗುಂಪುಗಳು ಮತ್ತೆ ಅದೇ ಜಾಗದಲ್ಲಿ ಜಮಾವಣೆಗೊಂಡಿದ್ದು ಅಲ್ಲಿ ಒಬ್ಬರು ಪ್ರೈವೇಟ್ ಗನ್ಮನ್ನು ಏರ್ಫೈರ್ ಮಾಡಿದ್ದಾರೆ. ನಮ್ಮವರು ಅಲ್ಲಿ ಸ್ಥಳೀಯ ಹಾಜರಿದ್ದವರು ಅದನ್ನು 2 ಗುಂಪುಗಳನ್ನ ಟಿಯರ್ ಗ್ಯಾಸ್ ಯೂಸ್ ಮಾಡಿದ್ದಾರೆ ಮತ್ತು ಲಾಠಿ ಚಾರ್ಜ್ ಯೂಸ್ ಮಾಡಿ ಚದುರಿಸಿದ್ದಾರೆ. ಅದರಲ್ಲಿ ಘಟನೆಯಲ್ಲಿ ಒಬ್ಬರು ಆಮೇಲೆ ಮೃತಪಟ್ಟಿದ್ದಾರೆ. ಅದರಲ್ಲಿ ಈಗ ಪೋಸ್ಟ್ಮಾರ್ಟಮ್ ಎಲ್ಲ ಆಗಿ ಈಗ ಅದು ಅಂತ್ಯಕ್ರಿಯೆಗೆ ಹೋಗಿದೆ. ಈಗ ಈ ಪ್ರಕರಣ ಸಂಬಂಧ 4 ಪ್ರಕರಣ ಪ್ರತ್ಯೇಕ ದೂರುಗಳು ದಾಖಲಾಗಿವೆ. 3 ಕಂಪ್ಲೇಂಟ್ ಆಗಿದೆ. ಒಂದು ಸೋಮೋಟೋ ನಾವೇ ದಾಖಲಿಸ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಸತ್ತವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಂದು ವಾಲ್ಮೀಕಿಗೆ ಬೈದರು ಅವಮಾನ ಮಾಡಿದ್ರು ಅಂತ ಒಂದು ಕಂಪ್ಲೇಂಟ್ ಆಗಿದೆ. ಇನ್ನೊಂದು ಅದು 307 ಕೇಸು ಒಂದು ಯಾರು ಆಗಿದೆ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಯಾರು ಪ್ರೈವೇಟ್ ಗನ್ಮನ್ಗಳು ಫೈರ್ ಮಾಡಿದ್ರೆ ಅವ್ರ ಗನ್ಗಳನ್ನ ನಾವು ಆಲೇ ವಶಕ್ಕೆ ಪಡ್ಕೊಂಡಿದ್ದೀವಿ. ಇದನ್ನೆಲ್ಲ ಎಫ್ಎಸ್ಎಲ್ಗೆ ಕಳಿಸಿ ಅದನ್ನು ಬ್ಯಾಲಿಸ್ಟಿಕ್ ಎಕ್ಸಾಮಿನೇಷನ್ ಮಾಡಿ ಮುಂದಿನ ಕ್ರಮ ಯಾರು ಮಾಡಿದರೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ಸರ್, ಈಗ ಅವರು ಭರತ್ ರೆಡ್ಡಿ ಅವರ ಆರೋಪ ಏನಂತಂದರೆ ಜನಾರ್ದನ ರೆಡ್ಡಿ ಅವ್ರ ಕಡೆದವರೇ ಮಾಡಿರುವಂಥದ್ದು ಅಂತೇಳಿ ಸರ್, ಅವ್ರ ಕಡೆಯಿಂದ ಗನ್ಗಳನ್ನು ಸೀಸ್ ಮಾಡಿದ್ದಾರೆ. ಹೇಗೆ ಸರ್? ಅವ್ರ ಕಡೆಯಿಂದ ಯಾವುದು ಗನ್ ಇಲ್ಲ ಅಂತ ನಮ್ಮ ಸ್ಥಳೀಯ ಅಧಿಕಾರಿಗಳು ಹೇಳಿದರು. ಮತ್ತು ಅದನ್ನು ಇನ್ನೂ ತೀವ್ರವಾಗಿ ತಪಾಸಣೆ ಮಾಡೋಕ್ಕೆ ಹೇಳಿದ್ದೀವಿ. ಈಗ 2 ಕಡೆಯವರು ಯಾರ್ಯಾರು ಗನ್ಮನ್ಗಳಿದ್ದಾರೆ ಅವರು 2 ಕಡೆಯವ್ರಿಗೆ ಗನ್ಗಳನ್ನ ಸೀಸ್ ಮಾಡಿ ಅದನ್ನು ಎಫ್ಎಸ್ಎಲ್ ಕಳಿಸಿ ಅದು ಯಾವ ರೀತಿ ಮುಂದೆ ತನಿಖೆಯಲ್ಲಿ ಏನು ರೀತಿ ಬರುತ್ತೋ ಅದ್ರ ಪ್ರಕಾರ ಮುಂದೆ ಕ್ರಮ ತಗೊಳ್ತೀವಿ. ಸರ್, ಇದು ಬುಲೆಟು ಖಾಸಗಿ ಗನ್ನಿಂದ ಅಥವಾ ಪೊಲೀಸ್ ಸಿಬ್ಬಂದಿಗಳ ಗಾಡಿನಲ್ಲಿ ಒಂದು ಬುಲೆಟ್ ಸಿಕ್ಕಿದೆ. ಇದು ನಮ್ಮ ಅಧಿಕಾರಿಗಳ ವರದಿ ಪ್ರಕಾರ ನಮ್ಮ ಸ್ಥಳೀಯ ಅಧಿಕಾರಿಗಳು ಯಾರೂ ಗಾಡಿನಲ್ಲಿ ಏರ್ ಫೈರ್ ಮಾಡಿಲ್ಲ. ಖಾಸಗಿ ರಿವಾಲ್ವರ್ ಇಂದ ಈ ಫೈರಿಂಗ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 5 ಗನ್ಗಳನ್ನು ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಆ ಎಲ್ಲ ಬುಲೆಟ್ಸ್ಗಳನ್ನ ಎಫ್ಎಸ್ಎಲ್ಗೆ ಕಳಿಸುವ ಮೂಲಕವಾಗಿ ಮ್ಯಾಚ್ ಮಾಡುವ ಪ್ರಕ್ರಿಯೆ ಆಗುತ್ತೆ.